ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಹೋತಿರುವ ಹೆಣಗಳ ಸತ್ಯಾನ್ವೇಷಣೆಗೆ ಇಳಿದ ಸರ್ಕಾರ. ಪ್ರಣವ್ ಮೊಹಂತಿ ನೇತೃತ್ವದ 4 ಅಧಿಕಾರಿಗಳ ಎಸ್ಐಟಿ ರಚನೆ. ಒದಗಿದ್ದ ರಹಸ್ಯಗಳನ್ನು ಬಯಲು ಮಾಡೋ ಹೊಣೆ. ಅಸಹಜ ಸಾವು, ಕೊಲೆ, ಅತ್ಯಾಚಾರದಂತಹ ಗಂಭೀರ ಆರೋಪ. ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆ ಆಗಲಿದೆ ಎಂದ ಸಿಎಂ. ಬುರುಡೆ ಹಿಡಿದು ಬಂದ ಅನಾಮಿಕನ ಪತ್ರ ಸಂಚಲನ. ನೂರಾರು ಹತ್ಯೆ ಆಗಿದ್ರೆ ಅದು ಬಹಳ ದೊಡ್ಡ ವಿಷಯ. ಇದರ ಹಿಂದೆ ಯಾರೇ ಇದ್ದರೂ ತನಿಖೆ ಮೂಲಕ ಹೊರಗೆ ಕನ್ನಡ ಜಿಲ್ಲಾ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಹೇಳಿಕೆ. ಇಂದಿನಿಂದ 2 ದಿನಗಳ ಕಾಲ ಡಿಸಿಎಂ ಡಿಕೆಶಿ ಕನಕಪುರ ಪ್ರವಾಸ. 2 ದಿನ ಕ್ಷೇತ್ರದಲ್ಲೇ ಇದ್ದು ಜನರ ಸಮಸ್ಯೆ ಆಲಿಸಲಿರುವ ಡಿಸಿಎಂ. ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆಯಲಿರುವ ಜನಸ್ಪಂದನ ಸಭೆ. ಕೊನೆಗೂ ಮುನಿಸು ಮರೆತು ಒಂದಾದ ಜನಾರ್ದನ ರೆಡ್ಡಿ ಶ್ರೀರಾಮುಲು. ಕೊಪ್ಪಳದಲ್ಲಿ ನಡೆದ ಪಕ್ಷ ಸಂಘಟನಾ ಸಭೆಯಲ್ಲಿ ಒಗ್ಗಟ್ಟಿನ ಪ್ರದರ್ಶನ. ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡಿ ಬಿಜೆಪಿ ಅಧಿಕಾರಕ್ಕೆ ತರಲು ಪಣ. ನನ್ನ ಮತ್ತು ರಾಮುಲು ಮಧ್ಯೆ ಏನಿಲ್ಲ, ನಾವಿಬ್ಬರು ಜೀವದ ಗೆಳೆಯರು. ನಮ್ಮ ಜಗಳದಿಂದ ಲಾಭ ಮಾಡಿಕೊಳ್ತೇನೆ ಅನ್ನೋರು ಮೂರ್ಖರು ಎಂದ ರೆಡ್ಡಿ. ಪಕ್ಷಕ್ಕಾಗಿ ಎಲ್ಲರೂ ಒಂದಾಗಬೇಕೆಂದು ಅತೃಪ್ತರಿಗೆ ರಾಮುಲು ಮನವಿ. ಬೂದಿಹಾಳ ಪಿರಾಪುರ ಏತ ನೀರಾವರಿ ಕಾಮಗಾರಿ ಪೂರ್ಣಗೊಳಿಸಲು ಆಗ್ರಹ. ಸೆಪ್ಟೆಂಬರ್ನಲ್ಲಿ ಅಪ್ರೂವಲ್ ಕೊಡಿಸುವುದಾಗಿ ಸಚಿವ ಎಂಬಿ ಪಾಟೀಲ್ ಭರವಸೆ. ಸಚಿವರ ಭರವಸೆ ಮೇರೆಗೆ ಧರಣಿ ಕೈಬಿಟ್ಟ ರೈತ ಹೋರಾಟಗಾರರು. ಆಗಸ್ಟ್ 15ರ ಒಳಗಾಗಿ ಒಳ ಮೀಸಲಾತಿ ಜಾರಿ ಮಾಡಬೇಕು. ಸದಾಶಿವ ಆಯೋಗದ ವರದಿ ಅತ್ಯಂತ ಶಾಸನಬದ್ಧ ವರದಿಯಾಗಿದೆ. ಇದೇ ಅಧಿವೇಶನದಲ್ಲಿ ಜಾರಿ ಮಾಡದಿದ್ದರೆ ಹೋರಾಟ ನಡೆಸುವುದಾಗಿ ಸಂಸದ ಕಾರಜೋಳ ಎಚ್ಚರಿಕೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದ ಅವಾಂತರ. ಮಳೆಗಳಿಗಾಗಿ ಮನೆಯ ಬೃಹತ್ ಗೋಡೆ ಕುಸಿತ. ಎಲೆಕ್ಟ್ರಿಕಲ್ ಶಾಪ್, ಕಾರಿಗೆ ಹಾನಿ, ತಪ್ಪಿದ ಅನಾಹುತ. ಬಾಗಲಕೋಟೆ ಜಿಲ್ಲೆಯಲ್ಲೂ ವರುಣ ಅಬ್ಬರ. ಚಿತ್ತವಾಡಗಿ ಗ್ರಾಮದಲ್ಲಿ ಮನೆಗಳಿಗೆ ನುಗ್ಗಿದ ನೀರು. ವೀರಾಪುರ ಗ್ರಾಮದಲ್ಲಿ ಜಮೀನುಗಳು ಜಲಾವೃತ, ಬೆಳೆಗೆ ಹಾನಿ. ಇಂದಿನಿಂದ ಸಂಸತ್ನ ಮುಂಗಾರು ಅಧಿವೇಶನ ಆರಂಭ. ಆಪರೇಷನ್ ಸಿಂಧೂರದ ಬಳಿಕ ನಡೆಯುತ್ತಿರುವ ಮೊದಲ ಕಲಾಪ. ಪ್ರಧಾನಿಗಳ ಉತ್ತರಕ್ಕೆ ಆಗ್ರಹಿಸಲು ವಿಪಕ್ಷಗಳು ಸಜ್ಜು. ಪಾಕ್ ಅಣ್ವಸ್ತ್ರ ಗುಡ್ಡಕ್ಕೆ ಭಾರತ ದಾಳಿಗೆ ಉಪಗ್ರಹ ಸಾಕ್ಷ್ಯ. ದಾಳಿ ಖಚಿತಪಡಿಸುವ ಗೂಗಲ್ ಅರ್ತ್ ಉಪಗ್ರಹ ಆಧಾರಿತ ಚಿತ್ರಗಳ ಬಿಡುಗಡೆ. ನಾಶಕ್ಕಲ್ಲ, ಎಚ್ಚರಿಕೆ ಕೊಡಲು ಭಾರತದಿಂದ ದಾಳಿ ಅಂತ ತಜ್ಞರ ವಿಶ್ಲೇಷಣೆ. ಕಲಾಪದ ಸಮಯದಲ್ಲಿ ಆನ್ಲೈನ್ನಲ್ಲಿ ರಮ್ಮಿ ಆಡ್ತಿದ್ದ ಮಹಾರಾಷ್ಟ್ರದ ಸಚಿವ. ವಿಡಿಯೋ ವೈರಲ್ ಬೆನ್ನಲ್ಲೇ ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶ. ಯೂಟ್ಯೂಬ್ನಲ್ಲಿ ಕಲಾಪ ವೀಕ್ಷಿಸಲು ಹೋದಾಗ ಗೇಮ್ ಡೌನ್ಲೋಡ್ ಆಯಿತು ಎಂದ ಸಚಿವ ಸಬೂಬು. ಜುಲೈ 23ರಿಂದ ಪ್ರಧಾನಿ ಮೋದಿ 4 ದಿನ ಬ್ರಿಟನ್, ಮಾಲ್ಡೀವ್ಸ್ ಪ್ರವಾಸ. ಬ್ರಿಟನ್ ಪ್ರಧಾನಿ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಬಗ್ಗೆ ಚರ್ಚೆ. ಮಾಲ್ಡೀವ್ಸ್ನ ಸ್ವಾತಂತ್ರ್ಯ ದಿನಕ್ಕೆ ಮುಖ್ಯ ಅತಿಥಿಯಾಗಿ ಭೇಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.